ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ, ಬಟ್ ಮಾರ್ಕೆಟ್ನ ಯಾವ ಥರ ನೋಡಬೇಕು, ಮಾರ್ಕೆಟ್ ಯಾವ ಥರ ಕಲಿಬೇಕು, ಟೈಮ್ ಹಿಡಿಯುತ್ತೆ. ನಿಮಗೊಂದು ವರ್ಷ, ಒಂದು 6 ತಿಂಗಳು ಟೈಮ್ ಹಿಡಿಬೋದು, ಬಟ್ ಮಾರ್ಕೆಟ್ನ ನೀವು ಒಂದು ಸಲ ಕಲ್ತ್ಬಿಟ್ರೆ ನಿಮ್ಮನ್ನು ಸ್ಟಾಪ್ ಮಾಡೋಕ್ಕಲ್ಲ. ಮಾರ್ಕೆಟಲ್ಲಿ ಯು ವಿಲ್ ಈಸಿಲಿ ಮೇಕ್ ಮನಿ, ಈಸಿಲಿ ಡೇನ ಎಂಡ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಕೆ ನೋಡ್ತೀರಾ. ಇವತ್ತು ಕೂಡ ಅಷ್ಟೇ, ಮಾರ್ಕೆಟ್ ವೆರಿ ಸಿಂಪಲ್, ವೆರಿ ಈಸಿ ಟ್ರೇಡು, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬ್ಯಾಚು ಸದ್ಯಕ್ಕೆ ನಾನು ಪ್ಲ್ಯಾನ್ ಮಾಡಿಲ್ಲ, ನಾನು ಹೇಳ್ತೀನಿ ಯಾವಾಗ ನೆಕ್ಸ್ಟ್ ಬ್ಯಾಚ್ನ ಪ್ಲ್ಯಾನ್ ಮಾಡ್ತೀನಿ ಅಂತ. ಸೊ ಕಲಿಬೇಕು ಅನ್ನೋರು ಲೈಕ್ ನಂದು ನೆಕ್ಸ್ಟ್ ಬ್ಯಾಚ್ ಕೂಡ ನೀವು ಜಾಯ್ನ್ ಆಗಿ ಕಲಿಬೋದು. ಐ ಗೆಸ್ ಐ ಆಮ್ ಪ್ಲ್ಯಾನಿಂಗ್ ಈ ವೀಕಲ್ಲೇ ಫ್ರೈಡೇಗೆ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೈಡೇಗೆ 25th ಯಾರಾದರೂ ಜಾಯ್ನ್ ಆಗಿ ಕಲಿತೀನಿ ಅನ್ನೋರಿದ್ರೆ ಸೊ ಫ್ರೈಡೇ ಬ್ಯಾಚ್ನ ನೀವು ಜಾಯ್ನ್ ಆಗಿ ಕಲಿಬೋದು. ನೋಡಿ ನಿಮ್ಮ ಕಂಫರ್ಟಬಲು. 25th ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ, ಫ್ರೀ ಇದೀನಿ ಕೂಡ ನಾನು. 25ನೇ ತಾರೀಕು ಫ್ರೈಡೇ ಯಾರಾದ್ರು ಜಾಯ್ನ್ ಆಗಿ ಕಲಿತೀನಿ ಅನ್ನೋರಿದ್ರೆ ಜಾಯ್ನ್ ಆಗಿ ಕಲೀರಿ. ಮಾರ್ಕೆಟ್ ಕಲಿತ್ರೆ ತುಂಬ ಈಸಿ, ಇಲ್ಲ ಅಂದರೆ ಆಲ್ವೇಸ್ ಟಫ್ ಆಗುತ್ತೆ. ಸೊ ಈ ಒಂದು ಸ್ಟೂಡೆಂಟ್ಸ್ ಕೂಡ ನಾನು ಕ್ಲಿಯರಾಗಿ ಹೇಳಿದ್ದೆ, ಮಾರ್ಕೆಟಲ್ಲಿ ಇವತ್ತು ಯಾವುದೇ ಥರದ್ದು ಇದು ಬಂದ್ರೂ ಬೈಯಿಂಗ್ ಸೈಡ್ ಟ್ರೇಡ್ ನೋಡಿ, ನೋ ಮೋರ್ ಸೆಲ್ಲಿಂಗ್ ಟ್ರೇಡ್. ಇವತ್ತು ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಸೈಡ್ ಮಾರ್ಕೆಟ್ ಹೋಗೋದಿಲ್ಲ. ಅಫ್ಕೋರ್ಸ್ HDFC ICICI ಬ್ಯಾಂಕ್ ರಿಸಲ್ಟ್ ವಾಟ್ ಎವರ್ ಇರ್ರೆಸ್ಪೆಕ್ಟಿವ್ ಏನಾದ್ರು ಬರಲಿ, ಮಾರ್ಕೆಟ್ ಈಸ್ ಬುಲ್ಲಿಶ್ ಸೈಡ್, ಓಕೆನಾ. ಮಾರ್ಕೆಟ್ ಬುಲ್ಲಿಶ್ ಸೈಡ್ ಇದೆ. ಮಾರ್ಕೆಟಲ್ಲಿ ಏನಾಗ್ಬೋದು ಅನ್ನೋದನ್ನು, ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳಿದ್ರೆ ಆಲ್ಮೋಸ್ಟ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡು, ಡನ್ ಫಾರ್ ದ ಡೇ. ಲೈಕ್ ತುಂಬಾ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಸೊ ರಿಫ್ರೆಶ್ ಕೂಡ ಮಾಡ್ತೀನಿ, ನೋಡ್ಕೊಳ್ಳಿ. ಒಂದೇ ಟ್ರೇಡಲ್ಲಿ ಉತ್ತಮವಾದ ಪ್ರಾಫಿಟ್ ಕೂಡ ಮಾಡ್ಕೊಂಡಿದ್ದೀನಿ. ಈ ಒಂದು ಲೈಕ್ ನಾನು ಇವತ್ತು ಆ್ಯಕ್ಚುಲಿ ಟ್ರೇಡ್ ಮಾಡ್ತಿದ್ದು ಮಾರ್ಕೆಟು 950 ಕೆಳಗಡೆ ಟ್ರೇಡ್ ಮಾಡ್ತಿತ್ತು, 23,950, ಬಟ್ ಐ ಟುಕ್ ಇಟ್ ಔಟ್ ಆಫ್ ದ ಮನಿ. ಅಟ್ ದ ಮನಿಗಿಂತ ಸ್ವಲ್ಪ ಸ್ಲೈಟ್ಲಿ ಔಟ್ ಆಫ್ ಮನಿ ಅನ್ನೋದನ್ನು ತೊಗೊಂಡಿದ್ದೀನಿ. ಏನಕ್ಕೆ ಔಟ್ ಆಫ್ ದ ಮನಿ ತೊಗೊಂಡಿದ್ದೀನಿ ಅನ್ನೋದು ಕೂಡ ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಸೊ ಲೈಕ್ ಮಾರ್ಕೆಟಲ್ಲಿ ನೀವು ಬಿಲೀವ್ ಮಾಡಲ್ಲ, ನಾನು ಎಂಟ್ರಿ ಆಗಿರೋದಿಲ್ಲಿ ಆಲ್ಮೋಸ್ಟ್ 127 ಸೊ ಓಕೆನಾ. 127 ನಾನು ಎಕ್ಸಿಟ್ ಆಗಿರೋದು ಆಲ್ಮೋಸ್ಟು 149 ಅಷ್ಟರಲ್ಲಿ ನಾನು ಎಕ್ಸಿಟ್ ಕೂಡ ಕಂಡಿದ್ದೀನಿ ನಾನು. ಯಾಕೆಂದರೆ ನನಗೆ ಉತ್ತಮವಾದ ಪ್ರಾಫಿಟ್ ತೋರಿಸ್ತಿದೆ ಅದು. ಸೊ ಅದಾದಮೇಲೆ ಮಾರ್ಕೆಟ್ ಎಲ್ಲಿ ರನ್ ಆಗ್ತಿದೆ ಹೇಳಿ, 176 ಅಲ್ಲ. ಅನ್ಬಿಲೀವಬಲ್ ಅನ್ಸುತ್ತಲ್ಲ ನಿಜವಾಗ್ಲೂ. ಈ ಹೋಲ್ಡ್ ಮಾಡಿದರೆ ಇಟ್ ಕುಡ್ ಬಿ ಆನ್ 45,000 ಅಲ್ವಾ ಅನಿಸುತ್ತೆ. ಬಟ್ ದಟ್ ಈಸ್ ನಾಟ್ ದ ಥಿಂಗ್. ಯುವರ್ ರೂಲ್ ಬೇಸ್ಡ್ ಟ್ರೇಡರ್ ಆಗ್ತೀರಾ ಅಂದರೆ ನಿಮ್ಮ ರಿಸ್ಕು 10 ಪಾಯಿಂಟ್ ರಿಸ್ಕ್ ಇಟ್ಕೊಂಡಿದ್ದೆ ನಾನು, 20 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಅಂದರೆ ದಟ್ ಮೈ ರಿಸ್ಕ್ ಈಸ್ ಆಲ್ವೇಸ್ ಓಕೆ, ಡನ್ ಅಂತ. ಸೊ ಅದನ್ನು ಬಿಟ್ಬಿಟ್ಟು ನೀವು ಲೈಕ್ ವೆಯ್ಟ್ ಮಾಡಿ, ಇಲ್ಲ ಇವತ್ತು 25 ಪಾಯಿಂಟ್ ಮೂವ್ ಆಗುತ್ತೆ, 35 ಪಾಯಿಂಟ್ ಮೂವ್ ಆಗುತ್ತೆ, 40 ಪಾಯಿಂಟ್ ಮೂವ್ ಆಗುತ್ತೆ. ಅಫ್ಕೋರ್ಸ್ ಮೂವ್ ಆಗುತ್ತಿಲ್ಲ ಅಂತಲ್ಲ, ಇವೆಂಟ್ ಡೇ ಆಗಿರೋದ್ರಿಂದ ನಾನು ಔಟ್ ಆಫ್ ದ ಮನಿ ಅದೇ ರೀಸನ್ಗೆ ಟ್ರೇಡ್ ಮಾಡಿದ್ದು. ಲಾಸು ಲಿಮಿಟ್ ಇರುತ್ತೆ, ಪ್ರಾಫಿಟು ಕೂಡ ಲಿಮಿಟ್ ಇರುತ್ತೆ ಅಂತ. ಅದೇ ನಾನು 23,850 900 ಟ್ರೇಡ್ ಮಾಡಿದರೆ ನಾನು ಈಸಿಲಿ ಲೈಕ್ 40 ಪಾಯಿಂಟ್ ಕ್ಯಾಪ್ಚರ್ ಮಾಡೋದು ವೆರಿ ಈಸಿ ಆಗ್ತಿತ್ತು. ಬಿಕಾಸ್ ದಟ್ ಈಸ್ ಇನ್ ದ ಮನಿ. ಇನ್ ದ ಮನಿ ಡೆಲ್ಟಾನೇ ಬೇರೆ ಇರುತ್ತೆ, ಅಟ್ ದ ಮನಿ ಡೆಲ್ಟಾನೇ ಬೇರೆ ಇರುತ್ತೆ, ಔಟ್ ಆಫ್ ದ ಮನಿ ಡೆಲ್ಟಾನೇ ಬೇರೆ ಇರುತ್ತೆ. ಸೊ ದಟ್ ಈಸ್ ದ ಲಾಜಿಕ್ ಆ್ಯಂಡ್ ಕಾನ್ಸೆಪ್ಟ್ ನೀವು ಯೂಸ್ ಮಾಡಬೇಕು ಟ್ರೇಡಲ್ಲಿ. ಸೊ ಅದೇ ಥರನೇ ನಾನು ಕೂಡ ಮಾಡ್ಕೊಂಡಿರೋದು. ಲೆಟ್ಸ್ ಸಿ ಇವತ್ತಿಂದು ಡನ್ ಫಾರ್ ದ ಡೇ, ವಿ ಲುಕ್ ಫಾರ್ ಇಟ್ ಟುಮಾರೋ. ಸೊ ಇವಾಗ ಚಾರ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ಟೂಡೆಂಟ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎರಡೂ ನಿಮಗೆ ಗೈಡ್ ಮಾಡ್ತೀನಿ. ಫಸ್ಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಸೊ ಇವತ್ತಿನ ಚಾರ್ಟಲ್ಲಿ ಮೆಜಾರಿಟಿ ಆಫ್ ಥಿಂಗ್ ಏನು, ಮಾರ್ಕೆಟು. ಸೊ ಎಕ್ಸಾಕ್ಟ್ಲಿ ಮಾರ್ಕೆಟು ಒಂದು ಹ್ಯೂಜ್ ಬುಲ್ ರ್ಯಾಲಿನ ಮಾಡಿತ್ತು ಬಿಕಾಸ್ ಆಫ್ ರಿಸಲ್ಟ್ಸ್ ಇರೋದ್ರಿಂದ. ಲೈಕ್ ಯಾರು ಗುರುವಾರದ ದಿನ ಆಪ್ಷನ್ ಸೆಲ್ಲರ್ಸ್ ಇರ್ತಾರೆ, ಕಾಲ್ ಶಾರ್ಟ್ ಮಾಡ್ಕೊಂಡಿರ್ತಾರೆ, ಅವರು ತುಂಬಾ ಉತ್ತಮವಾದ ಲಾಸ್ನ ನೋಡಿದ್ದಾರೆ, ಓಕೆನಾ. ಅನ್ಎಕ್ಸ್ಪೆಕ್ಟೆಡ್ ಅನ್ಪ್ರಿಡಿಕ್ಟಬಲ್ ಮೂವ್ಸ್ ಅಂತ ಹೇಳ್ತಾರಲ್ಲ ಹಾಗೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ಪ್ರಿಡಿಕ್ಟಬಲ್ ಮೂವ್ ಇಷ್ಟು ದೂರ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ನನಗೆ ಆಲ್ರೆಡಿ ಮಾರ್ಕೆಟಲ್ಲಿ ನನ್ನ ಪ್ರೈಸ್ ಆ್ಯಕ್ಷನ್ ಡೈನಾಮಿಕ್ಸ್ ನೇಚರ್ಸ್ ಪ್ರಕಾರನೇ ನಾನು ಸ್ಟೂಡೆಂಟ್ಸ್ ಕೇಳಿದೆ, ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ಡೇ ಹೈ, ಇವೊಂದು ಯೂಟ್ಯೂಬಲ್ಲಿ ಕೂಡ ಹೇಳಿದ್ದೆ ನಿಮಗೆ, ಈ ಹೈನ ಬ್ರೇಕ್ಔಟ್ ಆದರೆ ಯು ವಿಲ್ ಗೆಟ್ ಅನದರ್ 50 ಪಾಯಿಂಟ್ಸ್ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ. ಇಷ್ಟು ದೂರ ಮೂವ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ, ಅದು ನನಗೆ ಬೇಕಿಲ್ಲ. ನನಗೆ ಬೇಕಾಗಿರೋ ಅಷ್ಟು ಮೂಮೆಂಟ್ ಆಗಿತ್ತು ಮಾರ್ಕೆಟಲ್ಲಿ. ಸೇಮೇ ಇವತ್ತು ಕೂಡ ಅಷ್ಟೇ, ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅನ್ನೋದು ಎಕ್ಸ್ಪೆಕ್ಟೆಡೇ ಇತ್ತು ಮಾರ್ಕೆಟಲ್ಲಿ. ಸೊ ಗ್ಯಾಪ್ ಅಪ್ ಕೂಡ ಓಪನ್ ಕೂಡ ಆಯಿತು ಮಾರ್ಕೆಟು, ಗ್ಯಾಪ್ ಅಪ್. ಸೊ ಗ್ಯಾಪ್ ಅಪ್ ಓಪನ್ ಆದಮೇಲೆ ಫಸ್ಟ್ ಕ್ಯಾಂಡಲ್ ಈಸ್ ಅಗೇನ್ ಇನ್ನೊಂದು ಲೈಕ್ ಫಾರ್ 24,000 ತನಕ ಮಾರ್ಕೆಟು ಮೂವ್ ಆಯಿತು. ಸೊ 24,000ಇಂದ ಇಟ್ಸ್ ಎಕ್ಸ್ಪೆಕ್ಟೆಡ್ ಇತ್ತು ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ. ಬಿಕಾಸ್ ಮೆಜಾರಿಟಿ ಆಫ್ ಪೀಪಲ್ಸ್ ಏನು ಆಲ್ರೆಡಿ ಹೋಲ್ಡ್ ಮಾಡಿರೋರು, ಕ್ಲೋಸಿಂಗ್ ಪ್ರೈಸಲ್ಲಿ ಹೋಲ್ಡ್ ಮಾಡಿರೋರು ಪ್ಲಸ್ ಇಲ್ಲಿ ಹೋಲ್ಡ್ ಮಾಡಿರೋರು ಇಬ್ಬರದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತ. ಸೊ ನಮ್ಮದು ಫಿಬೊನಾಚಿ ವಿತ್ ಪ್ರೈಸ್ ಆಕ್ಷನ್ ಲೆವೆಲ್ ಪ್ರಕಾರ ಏನು, ದಿಸ್ ಈಸ್ ದ ಫಸ್ಟ್ ಕೀ ಲೆವೆಲ್. ನಮಗೆ ಮಾರ್ಕೆಟು ರಿಟರ್ನ್ ಬಂದರೆ ಐ ಕ್ಯಾನ್ ಗೋ ವಿತ್ ಬುಲ್ಲಿಶ್ ಸೈಡ್ ಅಂತ. ಸೊ ಸೆಕೆಂಡ್ ಕೀ ಲೆವೆಲ್ ಐ ಕ್ಯಾನ್ ಗೋ ವಿತ್ ಬುಲ್ಲಿಶ್ ಸೈಡ್. ದೀಸ್ ಆರ್ ದ 2 ಲೆವೆಲ್ಸ್. ಇವತ್ತು ಮಾರ್ಕೆಟ್ ಇಲ್ಲೇ ಮ್ಯಾಕ್ಸಿಮಮ್ ಡ್ರಾಮಾ ಮಾಡುತ್ತೆ. ಸೊ ಇಲ್ಲೇ ಎನಿಥಿಂಗ್ ಅಬೌಟ್ ಲೈಕ್ ಇಲ್ಲಿಂದಲಾದರೂ ಬೈ ಮಾಡ್ಬೋದು, ಇಲ್ಲ ಈ ಥರ ಡಬ್ಲ್ಯೂ ಪ್ಯಾಟ್ರನ್ ಬ್ರೇಕ್ಔಟಲ್ಲಿ ಕೂಡ ಬೈ ಮಾಡ್ಬೋದು. ವೆರಿ ಈಸಿ ಟ್ರೇಡ್ ಅಂದ್ಕೊಂಡು ಆರಾಮ್ಸೆ ಕೂತಿದ್ದೆ ನಾನು. ಬಟ್ ಮೈಂಡಲ್ಲಿ ಒಂದು ರನ್ ಆಗ್ತಿದ್ದಿದ್ದು ಏನು ಗೊತ್ತಾ, ನಿಮಗೆ ಇಮ್ಯಾಜಿನ್ ಮಾಡಿ, ಮಾರ್ಕೆಟು ಲೈಕು ಆಲ್ಮೋಸ್ಟ್ 24,000 ಟಚ್ ಆಗಿತ್ತು ಬೆಳಗ್ಗೆ,
ಓಕೆನಾ. ಸೊ ನಂದು ಈ ಲೆವೆಲ್ ಏನಿದೆಯಲ್ಲ ಆ ಲೆವೆಲ್ ಬಂದು ಇಲ್ಲಿತ್ತು. ಸೊ ಇಟ್ ಮೀನ್ಸ್ ಮಾರ್ಕೆಟು 170 ಪಾಯಿಂಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 170 ಪಾಯಿಂಟು ಮಾರ್ಕೆಟು ಐದರ್ ಇಟ್ ಶುಡ್ ಕಮ್ ಡೌನ್. ಓಕೆನಾ, 170 ಪಾಯಿಂಟು ಮಾರ್ಕೆಟ್ ಕೆಳಗಡೆ ಬರುತ್ತಾ? ಮೈ ಕ್ವಶನ್ ಮಾರ್ಕ್ ಅದೇನೇ ಇರೋದು, ನನಗೆ ಒಂದು ಬಿಗ್ ಕ್ವಶನ್ ಮಾರ್ಕು. 170 ಪಾಯಿಂಟು ಮಾರ್ಕೆಟ್ ರಿಟ್ರೇಸ್ ಕೊಡುತ್ತಾ? ಕ್ವಶನ್ ಮಾರ್ಕ್ ಇದೆ ಇದು. ಸೊ ಅದೇ ರೀಸನ್ಗೆ ನಾನೇನು ಮಾಡಿದೆ, ಚಲೋ ಲೆಟ್ ಸಿ, ಡೌಟ್ ಇದೆ ನನಗೆ 170 ಪಾಯಿಂಟ್ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಇವತ್ತು ಬರೋ ಡೌಟ್ ಇದೆ. ಬಿಕಾಸ್ ಮಾರ್ಕೆಟಲ್ಲಿ ಒಂದು ಗುರುವಾರ ಒಂದು ಫಾಸ್ಟ್ ಅಪ್ ಮೂವ್ ಆಗಿರೋದ್ರಿಂದ ಇಟ್ ಮೇ ಕಮ್ ಹಿಯರ್. ಬಂದರೆ ಸೆಕೆಂಡ್ ಟ್ರೇಡ್ ತೊಗೊಳ್ಳೋಣ, ಫಸ್ಟ್ ಟ್ರೇಡ್ ಇಲ್ಲೇ ಟ್ರೈ ಮಾಡೋಣ. ಹೋದರೆ 10 ಪಾಯಿಂಟ್ ಲಾಸು, ಅದನ್ನು ಕವರ್ ಮಾಡ್ಕೊಳ್ಳೋದೇನು ಈಸಿ, ಇವತ್ತು ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ಸೊ ಲೆಟ್ ಟೇಕ್ ಎ ರಿಸ್ಕ್ ಅಂತ ನಾನು ಎಕ್ಸಾಕ್ಟಾಗಿ ಈ ಕ್ಯಾಂಡಲ್ ಯಾವಾಗ ಲೈಕ್ ಒಂದು ಹ್ಯಾಮರ್ ಟೈಪ್ ಕ್ಯಾಂಡಲ್ ಆಯಿತು, ಸ್ಮಾಲ್ ರಿಟ್ರೇಸ್ಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಮಾರ್ಕೆಟಲ್ಲಿ, ನಾನು ಇಲ್ಲೇ ಎಂಟ್ರಿ ಆಗಿದ್ದೀನಿ. ಆಲ್ಮೋಸ್ಟ್ 127 to 128ಗೆ ನನಗೆ ಈಸಿ ಎಂಟ್ರೀಸ್ ಕೂಡ ಸಿಕ್ಕಿದೆ. ಸಾರಿ, ಈ ಕ್ಯಾಂಡಲ್ ಅಲ್ಲ, ಈ ಕ್ಯಾಂಡಲು ಈ ಹ್ಯಾಮರ್ ಆಗಿದೆಯಲ್ಲ, ಸೊ ಸೆಕೆಂಡ್ ಕ್ಯಾಂಡಲ್ ಹ್ಯಾಮರ್ ಕೈಂಡ್ ಆಫ್ ಆಯ್ತಲ್ಲ, ನಾನು ಇಲ್ಲಿ ರಿಟ್ರೇಸ್ಮೆಂಟಲ್ಲೇ ತೊಗೊಂಡಿದ್ದೀನಿ. ಸೊ ಏನಕ್ಕೆ ಅಂದರೆ ಮಾರ್ಕೆಟು ಇಲ್ಲಿಂದಲೇ ಬುಲ್ಲಿಶ್ ಆದರೆ ಡೆಫಿನೆಟಾಗಿ ಇಲ್ಲಿಂದಲೇ ಬುಲ್ಲಿಶ್ ಕೂಡ ಆಗೋ ಚಾನ್ಸಸ್ ಇದೆ. ಲೆಟ್ ಸಿ, ಬಿಕಾಸ್ ಇಟ್ ಹ್ಯಾಮರ್ ಟೈಪ್ ಆಫ್ ಕ್ಯಾಂಡಲ್ ಆಗಿದೆ. ಒಂದು ಸ್ವಲ್ಪ ಈ ಹ್ಯಾಮರ್ನ ರಿಮೂವ್ ಮಾಡಿದರೆ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಅಪ್ ಮೂವ್ ಸಿಗುತ್ತೆ. ಬಿಕಾಸ್ ಈಸ್ ದ ಲಾಸ್ಟ್ ಸೆಲ್ಲರ್ ಇನ್ ದ ಮಾರ್ಕೆಟ್, ಪ್ರಾಫಿಟ್ ಬುಕ್ಕರು, ಸೆಲ್ಲರ್ ಅಂತಲೂ ಹೇಳಲ್ಲ, ಪ್ರಾಫಿಟ್ ಬುಕ್ಕಿಂಗ್ ಅಂತ. ಸೊ ನಾನು ಇಲ್ಲಿ ಬರೋಷ್ಟರಲ್ಲಿ ನನಗೆ ಅದು ಆಲ್ಮೋಸ್ಟ್ 150 ಹತ್ತತ್ರನೇ ತೋರಿಸ್ತಾ ಇತ್ತು. ಸೊ ನಾನು ಬುಕ್ ಮಾಡೋಷ್ಟರಲ್ಲಿ 2 ಪಾಯಿಂಟ್ ಹಿಂದೆ ಮುಂದೆ ಬುಕ್ ಆಗಿದೆ, ದಟ್ಸ್ ಓಕೆ. ಬಿಕಾಸ್ ನಮಗೇನು ಟಾರ್ಗೆಟ್ ರೀಚ್ ಆಯಿತಾ, ಓಕೆ. ಸ್ಟೂಡೆಂಟ್ಸ್ಗಳಿಗೆ ಏನು ಗೈಡ್ ಮಾಡಿದೆ, market opens, if it is come back to this level, go with buying side, this level also go with buying side, and this level breakout also go with buying side ಅಂತ. ಸೊ ಮಾರ್ಕೆಟಲ್ಲಿ ಈ ಸಿಂಪಲ್ ಟ್ರೇಡ್ ಹೇಳ್ಬೇಕಂದ್ರೆ ಬ್ರೇಕ್ಔಟು 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ, ರಿಟ್ರೇಸ್ಮೆಂಟ್ ಕೂಡ ಕೊಟ್ಟಿದೆ. ದಿಸ್ ರಿಟ್ರೇಸ್ಮೆಂಟ್ ಓವರ್ ಆಲ್ ಎಂಟ್ರೆಡ್ ಹಿಯರ್. ಈಸಿಯಾಗಿ ಯಾರು ಇಲ್ಲಿ ಎಂಟ್ರಿ ಆಗಿದ್ದವ್ರಿಗೆ ಮಾರ್ಕೆಟಲ್ಲಿ ನಾನು ವಾಚ್ಔಟ್ ಕೂಡ ಮಾಡ್ತಿದ್ದೆ. ಅಟ್ ದ ಮನಿ 24,000ನೇ ನಾನು ನಿಮಗೆ ಗೈಡ್ ಮಾಡಿ ಹೇಳಬೇಕು ಅಂದರೆ, ಈ ರಿಟ್ರೇಸ್ಮೆಂಟ್ ಟಚ್ ಆದಾಗ 159ಕ್ಕೆ ಬಂದಿತ್ತು ಪ್ರೀಮಿಯಮ್. 159ರಿಂದ 176ಕ್ಕೆ ಹೋಯ್ತು. ಓಕೆನಾ, ಹೈ ಅದು ಎಷ್ಟು ಮಾಡಿದೆ ನಾನು ನೋಡಿಲ್ಲ, ನಾನು ಅಬ್ಸರ್ವ್ ಮಾಡಲಿಲ್ಲ, ಬಟ್ 176ಕ್ಕೆ ಹೋಯ್ತು. 59ರಿಂದ 76 ಅಂದರೆ ಎಷ್ಟಾಯಿತು, 16 ಪಾಯಿಂಟ್. 15 ಪಾಯಿಂಟ್, ನಿಮ್ಮ 10 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಂಡ್ರು 15 ಪಾಯಿಂಟ್ ಕ್ಯಾಪ್ಚರ್ ಮಾಡೋದ ಒಂದು. ಓಕೆ, ಸೊ ಮಾರ್ಕೆಟ್ ಇವಾಗ ಏನಾಗಿದೆ, ಮಾರ್ಕೆಟ್ ಡೈನಾಮಿಕ್ಸು ಆಲ್ಮೋಸ್ಟ್ ಹೈಯರ್ ಹೈಯಿಂದ ಹೈಯರ್ ಲೋ ಮಾಡಬೇಕು. ದಿಸ್ ಈಸ್ ದ ಹೈಯರ್ ಲೋ ಅಂತ ಕನ್ಸಿಡರ್ ಮಾಡಿಕೊಂಡ್ರು ಮಾರ್ಕೆಟು ಅಗೇನ್ ಹೈಯರ್ ಹೈ, ಹೈಯರ್ ಹೈ ಲೆವೆಲ್ ಬ್ರೇಕ್ಔಟಲ್ಲಿದೆ. ಸೊ ಇವತ್ತು ಬ್ರೇಕ್ಔಟ್ ಮಾಡುತ್ತಾ, ಹೇಳಕ್ಕೆ ಮುಂಚೆನೇ ಬ್ರೇಕ್ಔಟ್ ಆಗುತ್ತೆ, ನಾನೇನು ಹೇಳಿ ಸೀರಿಯಸ್ಲಿ ಬ್ರೇಕ್ಔಟ್ ಮಾಡುತ್ತಾ ಅದು ಹೇಳೋದಕ್ಕೆ, ಈ ಬ್ರೇಕ್ಔಟ್ ಆಗುತ್ತೆ ಅಂತ ಹೇಳೋದ್ರೊಳಗಡೆ ಮಾರ್ಕೆಟು ಬ್ರೇಕ್ಔಟ್ನೇ ಮಾಡ್ತು. ನಾನಿನ್ನೇನು ಹೇಳಿ ನಾನು ನಿಮಗೆ. ಸೊ ನೆವರ್ ಡೂ ವಿತ್ ಸ್ಟಾಪ್ ಲಾಸ್ ಸೆಂಟಿಂಗ್ ಆಪೋಸಿಟ್ ಟ್ರೇಡಿಂಗ್ ಇವತ್ತು ಮಾಡಬೇಡಿ. ಇಲ್ಲಿ ಆಪೋಸಿಟ್ ಟ್ರೇಡ್ ಮಾಡಿದವ್ರಿಗೆ ಎಸ್ಎಲ್ ಆಗಿದೆ, ಇಲ್ಲಿಂದ ಆಪೋಸಿಟ್ ಟ್ರೇಡ್ ಮಾಡಿದವ್ರಿಗೂ ಎಸ್ಎಲ್ ಆಗಿದೆ. ದಿಸ್ ಈಸ್ ದ ಥರ್ಡ್ ಟೈಮ್. ಎಸ್, ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮ್ ಮೋರ್ ಅಪ್ಸೈಡ್, ಹೋಗಿ ಒಂದು ಸ್ವಲ್ಪ ರಿಟ್ರೇಸ್ಮೆಂಟ್ ಕೊಡ್ಬೋದು. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಇರೋದು ಕೂಡ ತುಂಬ ಸಿಂಪಲ್ಲು ಮಾರ್ಕೆಟಲ್ಲಿ. ಏನಂದರೆ ಸಪೋಸ್ ಮಾರ್ಕೆಟ್ ಏನಾದರೂ ಇವತ್ತು ವಾಲಟೈಲೇ ಆಗಲಿ, ವಾಟ್ ಎವರ್ ಇಟ್ ಮೇ ಬಿ, ಮಾರ್ಕೆಟ್ ಇಷ್ಟರೊಳಗೇ ಪ್ಲೇ ಮಾಡುತ್ತೆ ಇವತ್ತು. ದಿಸ್ ವಾಸ್ ದ ರೇಂಜ್ ಐ ಆಮ್ ಎಕ್ಸ್ಪೆಕ್ಟೆಡ್ ಟುಡೇ. ಮಾರ್ಕೆಟು ಇವತ್ತು ಇಷ್ಟರಲ್ಲೇ ಕ್ಲೋಸ್ ಮಾಡೋ ಚಾನ್ಸಸ್ ಹೆವಿ ಇದೆ. ಓಕೆನಾ, ಸೊ ಡೋಂಟ್ ಗೋ ವಿತ್ ಯುವರ್ ಸೆಲ್ಫ್ ರಶ್. ಇಷ್ಟರಲ್ಲೇ ಮಾರ್ಕೆಟು ದಿಸ್ ಈಸ್ ದ ಎಕ್ಸಾಕ್ಟ್ಲಿ ದಿಸ್ ಈಸ್ ದ ಲೋ ಆ್ಯಂಡ್ ಹೈ ಒಳಗಡೆ ಮಾರ್ಕೆಟು ಸೂಪರ್ ಡೂಪರ್ ಆಗಿ ಕ್ಲೋಸ್ ಮಾಡುತ್ತೆ. ಸೊ ಡೋಂಟ್ ಟೇಕ್ ಇಟ್ ಯುವರ್ ಸೆಲ್ಫ್ ಮೋರ್ ಕಾನ್ಫಿಡೆಂಟ್ಲಿ. ನೀವು ಮಾರ್ಕೆಟಲ್ಲಿ ಇವತ್ತು ಕಂಪ್ಲೀಟಾಗಿ ಎಲ್ ಹಂಟ್ ಆಗಿಬಿಡುತ್ತೆ, ಮಾರ್ಕೆಟು ಹಿಂಗೆ ಬೀಳುತ್ತೆ ಅಂತ. ಐ ಡೋಂಟ್ ಬಿಲೀವ್ ಆಲ್ ದೋಸ್ ಥಿಂಗ್ಸ್ ನಾವು. ಸೊ ಬಿಕಾಸ್ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಸುಮ್ಮನೆ ಯೂಟ್ಯೂಬಲ್ಲಿ ಏನೋ ಒಂದು ಲೈಕ್ ಎಲ್ ಹಂಟಿಂಗು ಸ್ಟೋರಿ ಗೀರಿ ಅಂತ ಅವೆಲ್ಲ ಲಾಜಿಕ್ಸೇ ಅಲ್ಲ. ಎಲ್ ಗಿಂಟ ನಂಗೆ ಗೊತ್ತಿಲ್ಲ. ಐ ಆಮ್ ಲವ್ ಟ್ರೇಡ್ ಫಿಬೊನಾಶಿ ಥಿಂಗ್ಸ್. ಐ ಆಮ್ ಥ್ಯಾಂಕ್ಸ್ ಟು ಒನ್ ಪರ್ಸನ್, ಈಸ್ ಲೈಕ್ ಫಿಬೊನಾಶಿ ಜಮ್ಮಿದಾರವರು. ಸೊ ಅಂದರೆ ಆ ಪರ್ಸನಿಂದ ನಾನು ಫಿಬೊನಾಶಿ ಅಂದರೆ ಏನು ಎತ್ತ ಅಂತ ಹುಡುಕ್ಬೇಕಾದ್ರೆ ಈ ಫಿಬೊನಾಶಿ ಬಗ್ಗೆ ತುಂಬ ಮಾತಾಡ್ತಿದ್ರು ಅವರು. ಆವಾಗ ಐ ಜಸ್ಟ್ ಅಂಡರ್ಸ್ಟುಡ್ ವೈ ಫಿಬೊನಾಶಿ, ಯಾಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಯೂಸ್ಲೆಸ್ಸು, ಯಾಕೆ ಅದರ್ ಥಿಂಗ್ಸ್ ಯೂಸ್ಲೆಸ್ಸು, ಯಾಕೆ ಫಿಬೊನಾಶಿ ಅಂತ. ಸೊ ಫಿಬೊನಾಶಿ ಇಟ್ ಸೆಲ್ಫ್ ಮೇಕ್ಸ್ ಯು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ನಿಮಗೆ ಡೇ ಹೈ ಆಟೋಮೆಟಿಕ್ ಸಪೋರ್ಟ್ ಅಂತ ಹೇಳ್ತೀರಲ್ಲ, ಫಿಬೊನಾಶಿ ಎಲ್ಲಿದೆ ಇವಾಗ, ಕ್ಲಿಯರ್ ಕಟ್ ಡೇ ಅಲ್ಲಿದೆ. ಮಾರ್ಕೆಟ್ ಇಲ್ಲಿ ತನಕ ಬಂದರೆ ಅಫ್ಕೋರ್ಸ್ ಇಟ್ ವಿಲ್ ಬ್ರೇಕ್ಸ್. ಸೆಕೆಂಡು 2360 ಇಷ್ಟು ದೂರ ಮಾರ್ಕೆಟ್ ಬರುತ್ತಾ,
ಇಷ್ಟು ದೊಡ್ಡ ವೈಡ್ ರೇಂಜ್ ಇದೆ ಅಂತ ನಿಮಗೆ ಮಾರ್ಕೆಟಲ್ಲಿ ಯಾವುದಾದ್ರೂ ನಿಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಇಂಡಿಕೇಟ್ರು ನಿಮಗೆ ಹೇಳುತ್ತಾ? ನನ್ನ ಮೊದಲನೇ ಕ್ವಶನ್ಗೆ ಆನ್ಸರ್ ಮಾಡಿ ನೀವು. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಆ ಥರದ್ದು ಇಂಡಿಕೇಟ್ರ್ ಗೊತ್ತಿದ್ರು ನನಗೆ ಕಳಿಸ್ಕೊಡಿ, ನಾನು ಬ್ಯಾಕ್ ಟೆಸ್ಟ್ ಮಾಡ್ತೀನಿ. ಸೊ ಬ್ಯಾಕ್ ಟೆಸ್ಟ್ ಮಾಡಿ ನನಗೆ ಅದು ಕಾನ್ಫಿಡೆನ್ಸ್ ಅನಿಸಿದ್ರೆ ನಿಮಗೆ ಗೈಡ್ ಮಾಡ್ತೀನಿ, ಓಕೆನಾ? ಅದನ್ನು ಬಿಟ್ಟು ಸುಮ್ಮನೆ ಯಾವುದಾದ್ರು ಓಲ್ಡ್ ಇಂಡಿಕೇಟರ್ಗಳು ಗಳಿಸ್ಬೇಡಿ. ಯೂಸ್ಲೆಸ್ಸು RSI MACD ಅವೆಲ್ಲ ಯೂಸ್ಲೆಸ್ ಥಿಂಗ್ಸ್ಗಳಿಂದ ನನಗೇನು ಗೊತ್ತಿಲ್ಲ, ಅವು ಯಾವುದು ನಾನು ನೋಡೋದು ಕೂಡ ಇಲ್ಲ. ದಿಸ್ ಈಸ್ ಲೈಕ್ ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ ಮಾರ್ಕೆಟಲ್ಲಿ. ಸೊ ಯು ಜಸ್ಟ್ ಥಿಂಕ್ ಲೈಕ್ ಯುವರ್ ಸಪೋರ್ಟ್ ರೆಸಿಸ್ಟೆನ್ಸ್ ವಿಲ್ ಸೇ ಸೊ ಮಾರ್ಕೆಟ್ ವಿಲ್ ಸ್ಟೇ ಹಿಯರ್ ಓನ್ಲಿ ಅಂತ. ನೋ, Fibonacci will stay, market will stay here only because market is an huge range, ಓಕೆನಾ? ಸೊ ನಾಳೆಗೆ ಮಾರ್ಕೆಟು ನಾಳೆ ಕತೆ ನಾಳೆಗೆ ಐ ಬಿಲೀವ್ ಇಟ್ ಲೈಕ್ ಇನ್ನೊಂದು ಈ ವೀಕ್ ಫುಲ್ ಮಾರ್ಕೆಟು ಬುಲಿಶ್ ಸೈಡೆಡ್ ಟ್ರೇಡ್ಸ್ಗಳು ಕೊಡುತ್ತೆ ಅಂದ್ಕೊಂಡಿದ್ದೀನಿ. ಅಂದರೆ ಗ್ಯಾಪ್ ಅಪ್ ಮಾಡ್ಕೊಂಡು ಮೇಲೆ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇಟ್ ಈಸ್ ಲೈಕ್ ಇವತ್ತು ನಿಮಗೆ ಬಿಗ್ ಪ್ಲೇಯರ್ಗೆ ಸ್ಟಿಲ್ ದೇ ಆರ್ ನಾಟ್ ಗೆಟಿಂಗ್ ರಿಟ್ರೇಸ್ಮೆಂಟ್. ಸೊ ಇವತ್ತು ಇಲ್ಲಿಗೆ ಬಂದರೆ ದೇ ವಿಲ್ ಟ್ರೈ ಫಾರ್ ರಿಟ್ರೇಸ್ಮೆಂಟ್ ಒನ್ ಟ್ರೇಡ್. ನಾಳೆ ಬೆಳಗ್ಗೆ ಇಲ್ಲಿಗೆ ಬಂದರೆ ದೇ ವಿಲ್ ಟ್ರೈ ಫಾರ್ ಒನ್ ರಿಟ್ರೇಸ್ಮೆಂಟ್. ನಾಳೆ ಇಲ್ಲಿ ತನಕಲೂ ದೇ ವಿಲ್ ಟ್ರೈ ಫಾರ್ ಒನ್ ರಿಟ್ರೇಸ್ಮೆಂಟ್. ಸೊ ಇಟ್ ಈಸ್ ಆನ್ 23,700 ಇಸ್ ಎ ಸಪೋರ್ಟಿಂಗ್ ಝೋನ್. ಟಿಲ್ 23,700 ಮಾರ್ಕೆಟ್ ಕ್ಯಾನ್ ಗೋ ಅಪ್ಸೈಡ್, ಓಕೆನಾ? ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ನಿಮಗೆ ಆ ಬ್ರೇಕ್ಔಟಲ್ಲಿ ಪ್ರೀಮಿಯಮ್ ಎಷ್ಟು ಫಾಸ್ಟಾಗಿ ಮೂವ್ ಆಗಿದೆ ಅಂತ ನೀವು ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ನಾವು ಪ್ರೀಮಿಯಮ್ ಆಲ್ರೆಡಿ ರೀಚ್ ಟು 190, ಓಕೆನಾ? ಸೊ ನಿಮಗೆ 190 ತನಕ ಮಾರ್ಕೆಟ್ ಸ್ಪೈಕ್ ಆಗಿದೆ, ಸ್ಪೈಕ್ ಕೊಡ್ತಾ ಇದೆ, ಮಾರ್ಕೆಟ್ ಮೂವ್ ಆಗಿದೆ ಅಂದರೆ ದಿಸ್ ಈಸ್ ಹೌ ಯುವರ್ ಪ್ರೈಸ್ ಆ್ಯಕ್ಷನ್ ನೇಚರ್ ವಿಲ್ ವರ್ಕ್, ದಿಸ್ ಈಸ್ ಹೌ ಯುವರ್ ಥಿಂಗ್ಸ್ ವಿಲ್ ವರ್ಕ್. ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ಸೊ ಕೀಪ್ ಯುವರ್ ಸೆಲ್ಫ್ ವೆರಿ ಈಸಿ ಆ್ಯಂಡ್ ಸಿಂಪಲ್ ವೇ ಮೆಥಡ್. ಸೊ ಆಲ್ವೇಸ್ ಯು ವಿಲ್ ಬಿಕಮ್ ಪ್ರಾಫಿಟಬಲ್ ಟ್ರೇಡರ್, ಅಷ್ಟೇ ನಾನು ನಿಮಗೆ ಹೇಳೋದು, ಓಕೆನಾ? ಮೈ ಸ್ಟಾಪ್ ಲಾಸ್ ಟಾರ್ಗೆಟ್ ಹಿಯರ್ ಇಟ್ ಸೆಲ್ಫ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇಲ್ಲಿ ತನಕ ಬರಲ್ಲ ಅಂತ. ಮೈ ಪ್ರಿಡಿಕ್ಷನ್ ಈಸ್ ವರ್ಕ್ಸ್ ಗುಡ್. ಸೊ ನಾನು ಇಲ್ಲಿಗೆ ಎಕ್ಸ್ಪೆಕ್ಟ್ ಆದೆ. ಶುಡ್ ಐ ಟೇಕ್ ಅನ್ ಒನ್ ಮೋರ್ ಟ್ರೇಡ್ ಹಿಯರ್? ನೋ. ನಾನು ವೆಯ್ಟ್, ನನ್ನ ಲೆವೆಲ್ ಇರೋದು ಇಲ್ಲಿ ತನಕ ಮ್ಯಾಕ್ಸಿಮಮ್ ಬರ್ಬೋದು ಅನ್ನೋ ಚಾನ್ಸಸ್ ಇದೆ. ಬರಲಿಲ್ಲ, ಐ ಡೋಂಟ್ ಕೇರ್. ಸೊ ಇವತ್ತು ಅಪ್ಸೈಡ್ ಮೂವ್ ಆಯಿತಾ, ಐ ಆಮ್ ವೆರಿ ಮಚ್ ಹ್ಯಾಪಿ. ಟು ಬಿ ಆನೆಸ್ಟ್ ಹೇಳ್ತೀನಿ, ನನಗೆ ಇವತ್ತು ಕೂಡ ಮಾರ್ಕೆಟ್ ಏನಾದರೂ ಲೈಕ್ 250, 300 ಇಲ್ಲಿ ತನಕ ಹೋದ್ರೂ ಐ ಡೋಂಟ್ ಕೇರ್ ಬಿಕಾಸ್ ನನ್ನ ಟಾರ್ಗೆಟ್ ರೀಚ್ ಆಗಿದೆ. ಸೊ ನಾಳೆಗೆ ಇನ್ನೂ ಈಸಿ ಆಗುತ್ತೆ ಟ್ರೇಡು. ಮಾರ್ಕೆಟ್ ಇಷ್ಟು ದೂರ ವಿತೌಟ್ ರಿಟ್ರೇಸ್ಮೆಂಟ್ ಹೋಗಿದೆ. ನಾಳೆ ರಿಟ್ರೇಸ್ಮೆಂಟ್ ಕೊಡ್ತು ಅಂದರೆ ರಪ್ ಅಂತ ಬೈಯಿಂಗ್ ಸೈಡ್ ಹೋಗ್ತೀನಿ ಹೊರತು ಸೆಲ್ಲಿಂಗ್ ಸೈಡ್ ಟ್ರೇಡೇ ಮಾಡಲ್ಲ ನಾನು. ಐ ಡೋಂಟ್ ಥಿಂಕ್ ಫಾರ್ ಸೆಲ್ಲಿಂಗ್ ಸೈಡ್ ಟ್ರೇಡ್. ಸೊ ಈ ಥರ ನೀವೇನೋ ಅರ್ಥ ಮಾಡ್ಕೋಬೇಕು. ಇದನ್ನೇ ನಾನು ಕೂಡ ಕಲಿಸ್ತಿರೋದು. ಟ್ರೆಂಡ್ ಈಸ್ ಯುವರ್ ಫ್ರೆಂಡ್, ಟ್ರೇಡ್ ವಿತ್ ಟ್ರೆಂಡ್ಸ್ ಅಷ್ಟೇ ಹೇಳೋದು, ಓಕೆನಾ? ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲೀರಿ. ಈ 25ನೇ ತಾರೀಕು ಪ್ಲ್ಯಾನ್ ಮಾಡ್ತೀನಿ, ಫ್ರೈಡೆಗೆ ಜಾಯ್ನ್ ಆಗಿ. ಈಸಿ ಇರುತ್ತೆ, ನೀವು ಕಲ್ತ್ಕೊಳ್ಳಿ. ಕಲ್ತ್ರೆ ಮಾರ್ಕೆಟ್ ಆಲ್ವೇಸ್ ಯುವರ್ ಫ್ರೂಟ್ಫುಲ್ ಟು ಯು, ಅದರ್ವೈಸ್ ಮಾರ್ಕೆಟ್ ಈಸ್ ಡಿಫಿಕಲ್ಟ್ ಟು ಯು, ಓಕೆನಾ? ಸೊ ಎರಡೂ ನಿಮ್ಮ ಕೈಯಲ್ಲೇ ಇದೆ, ಎರಡೂ ನೀವೇ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಕಾಲು ಟಿಪ್ಸು ಅವ್ರು ಇವರು ಹಿಂದೆ ಬೀಳಬೇಡಿ, ಬಿಕಾಸ್ ಅವ್ರು ಯಾರೂ ನಿಮಗೆ ಪ್ರಾಫಿಟ್ ಮಾಡಿಕೊಡಲ್ಲ. ಮಾರ್ಕೆಟಲ್ಲಿ ಯಾವ ಥರ ಡೈನಾಮಿಕ್ಸ್ ಇದೆ, ಪ್ರೈಸ್ ಆ್ಯಕ್ಷನ್ಸ್ ಇದೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೋರ್ ಎವರ್ ತುಂಬ ಜನ ಸ್ಟೂಡೆಂಟ್ಸ್ಗಳು ನನ್ನನ್ನು ಕೇಳ್ತಲೇ ಇದ್ದೀರಾ, ಸರ್ ಈಗ ನೀವು ಫಿಬೊನಾಚಿ ಟೂಲ್ ಬಗ್ಗೆನೇ ಗೈಡ್ ಮಾಡ್ತೀರಾ, ಸೊ ಯಾವ್ದಾದ್ರು ಒಂದು ಇಂಡಿಕೇಟ್ರು ಅದ್ರ ಥರನೇ ವರ್ಕ್ ಆಗುವಂಥದ್ದು ಒಂದು ಇಂಡಿಕೇಟ್ರ್ ಇದ್ದರೆ ಗೈಡ್ ಮಾಡಿ ಸರ್. ಸೊ ಇಟ್ ವಿಲ್ ಹೆಲ್ಪ್ ಅಸ್ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಟು ಬಿ ಆನೆಸ್ಟ್ ಹೇಳ್ತಾ ಇದ್ದೀನಿ, ನಾನು ಕೂಡ ತುಂಬ ಇಂಡಿಕೇಟರ್ಗಳನ್ನ ಕೋಡಿಂಗ್ಸು ಅದು ಇದು ಎಲ್ಲ ಚೆಕ್ ಮಾಡಿಕೊಂಡು ನೋಡ್ತಾ ಇದ್ದೀನಿ. ಬಟ್ ಇಶ್ಯೂ ಇಷ್ಟೇ, ಕೆಲವೊಂದು ಸಿಕ್ಕಿದ್ದಾವೆ, ಇಲ್ಲ ಅಂತಲ್ಲ. ಆಲ್ರೆಡಿ ಅವ್ರು ಇಂಡಿಕೇಟ್ರ್ ಇದ್ದಾವೆ ಅಲ್ಲಿ, ಅದನ್ನು ನಾನು ಪ್ರೆಸೆಂಟು ನನ್ನ ನೇಮಲ್ಲಿ ಇಂಡಿಕೇಟ್ರನ್ನ ರೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಟ್ರೇಡಿಂಗು ಅದನ್ನು ಅಲೋ ಮಾಡೋದಿಲ್ಲ, ಯಾಕೆಂದರೆ ಅದು ಕಾಪಿರೈಟ್ ಇಶ್ಯೂ ಆಗುತ್ತೆ. ಸೆಕೆಂಡ್ ಥಿಂಗು, ಲೈಕ್ ನಿಮಗೆ ಅವರ ಇಂಡಿಕೇಟ್ರ್ ಆಲ್ರೆಡಿ ಅಪ್ಲೋಡ್ ಆಗಿರೋ ಇಂಡಿಕೇಟ್ರಲ್ಲಿ ಫ್ರೀ ವರ್ಷನ್ನೇ ಹುಡುಕ್ತೆ, ನೋ ಪೇಯ್ಡ್ ವರ್ಷನ್. ಪೇಯ್ಡ್ ವರ್ಷನ್ಗೆ ನಿಮಗೆ ದುಡ್ಡು ಕೊಟ್ಟು ಇದು ಮಾಡಿ ಅಂತ ನಾನು ಹೇಳೋದಿಲ್ಲ. ಫ್ರೀ ವರ್ಷನಲ್ಲೇ ನಾನು ಅದನ್ನು ನೋಡ್ತಾ ಇದ್ದೀನಿ. ಲೆಟ್ ಸಿ, ಸಪೋಸ್ ನನಗೆ ಅದೇ ಥರ ಮ್ಯಾಚ್ ಆಗ್ತಿದೆ. ಬ್ಯಾಕ್ ಟೆಸ್ಟ್ ಕೂಡ ಮಾಡಿದ್ದೀನಿ ನಾನು ಲಾಸ್ಟ್ 3 ಡೇಸಿಂದ. ಟು ಬಿ ಆನೆಸ್ಟ್, ಯು ವೋಂಟ್ ಬಿಲೀವ್ ಇಟ್, ಐ ಆಮ್ ಬ್ಯಾಕ್ ಟೆಸ್ಟೆಡ್ ಮೋರ್ ದ್ಯಾನ್ 1 ಇಯರ್ ಡಾಟಾ. 1 ಇಯರ್ ಡಾಟಾನ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ, 1 ಇಯರ್ ಡಾಟಾದ ಇದನ್ನು ಮಾಡಿದ್ದೀನಿ. ಸೊ ಐ ಜಸ್ಟ್ ವರ್ಕಿಂಗ್ ವಿತ್ ದಟ್ ಇಂಡಿಕೇಟರ್. ಮೇ ಬಿ ಎಲ್ಲ ಅನ್ನಕೊಂಡಂಗೆ ಕಂಫರ್ಟಬಲ್ ಅನಿಸಿದ್ರೆ ಈ ಶುಕ್ರವಾರದ ಬ್ಯಾಚ್ ಏನಿದೆಯಲ್ಲ, ಆ ಬ್ಯಾಚಲ್ಲಿ ಐ ಜಸ್ಟ್ ಗೋಯಿಂಗ್ ಟು ನಿಮಗೆ ಇಂಡಿಕೇಟ್ರನ್ನು ಕೂಡ ಗೈಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಅಷ್ಟರಲ್ಲಿ ಆದರೆ ಓಕೆ, ಇಲ್ಲ ಕಾನ್ಫಿಡೆನ್ಸ್ ಬರಲಿಲ್ಲ ಅಂದರೆ ಅದನ್ನು ಡ್ರಾಪ್ಔಟ್ ಮಾಡ್ತೀನಿ, ಬೇರೆ ಇಂಡಿಕೇಟರ್ ಬಗ್ಗೆ ವರ್ಕ್ ಮಾಡ್ತೀನಿ. ಬಟ್ ಸೇಮ್ ಕಾನ್ಸೆಪ್ಟ್, ಸೇಮ್ ಲಾಜಿಕ್, ಫಿಬೊನಾಚಿ ಬಿಟ್ಟು ಬೇರೆ ಏನೇನು ಇಲ್ಲ, ಎಲ್ಲ ಫಿಬೊನಾಚಿ ಥಿಂಗೇನೆ. ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ, ಓಕೆನಾ? ಓಕೆ, ಕಲಿಬೇಕು ಅನ್ನೋರು ಈ 25ನೇ ತಾರೀಕು ಶುಕ್ರವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲ್ತ್ರೆ ಮಾರ್ಕೆಟ್ ಈಸಿ, ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್. ಥ್ಯಾಂಕ್ ಯು ಆಲ್.